ನಾವು ಓದಿಲ್ಲ ಬರ್ದಿಲ್ಲಪ್ಪ, ನಮಗೇನು ನಾವು ಬಲಿಕೆ ನಾವು ಮುಕ್ಕು ನಾವು ಕುಳ್ರು ಕುಟ್ರು ನಮ್ಗೆ ಯಾವನಪ್ಪ ನೋಡೋನು. 2,000 ಕೊಡ್ತಾರೆ, 2,000 ಇಲ್ಲ, ನಮ್ದು ಪಿಂಚಣಿ ಬರ್ತಿಲ್ಲ. ಕಾಂಗ್ರೆಸ್ ಬಂದ್ರೆ ಮಳೆ ಆಗ್ತಾ ಇಲ್ಲ. ಬಿಜೆಪಿ ಬಂದಾಗ ಯಾವಾಗಲೂ ಕೆರೆ ಕಟ್ಟೆ ತುಂಬ್ತಾ ಇದಾವೆ. 4 ತಿಂಗಳಾಯ್ತು ಪಿಂಚಣಿ ಇಲ್ದಿಲ್ಲ. ಯಾರು ಒಳ್ಳೆ ನಾಯಕರು ಬರ್ತಾರೆ ಅವ್ರಿಗೆ ಒಳ್ಳೇದು ಹಾಕಬೇಕು ಅಷ್ಟೇ. ಯಾರು ಒಳ್ಳೆಯವರು ಇದ್ದಾರೆ ಅನ್ಸುತ್ತೆ ನಿಮಗೆ? ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಸರ್. ಯಾರು ಎಲ್ಲಿ ನಿಮ್ದು voting? ನಮ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗ ತಾಲೂಕು ಅರೇಳಿ ಗ್ರಾಮ ನಮ್ದು. ಓಕೆ, ಮತ್ತೊಂದು ಪೋಸ್ಟು. ಇನ್ನು ಡಿಸೈಡ್ ಮಾಡಿದ್ದೀರಾ? ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ ಯಾವುದು ಏನು ಅಂತ. ಎಲ್ಲ ವರ್ಷ ಕಾಂಗ್ರೆಸ್ ಅಂತಾರೆ, ಹೊಸ ಬಿಜೆಪಿ ಅಂತಾರೆ, ಅಷ್ಟೇ ಮೋದಿ ಬಂದ್ರೆ ಒಳ್ಳೇದು ಅಂತಾರೆ ಹೊಸ. ಇವಾಗ ನೀವು ಯಾರಿಗೆ ಹೋಗ್ತೀರಾ ಅಂತ ನೀವು ಯಾರಿಗೆ ಡಿಸೈಡ್ ಮಾಡಿದ್ದೀರಾ? ನಾವು ಇಷ್ಟು ದಿವಸ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ. ನಾವು ನಮ್ಮ ಇದರಲ್ಲಿ ನಮ್ಮ ತಾಲೂಕಲ್ಲಿ ಇವರು ಬಂದಿದ್ದರು, ವಿಜಯ್ ಗೋವಿಂದಪ್ಪರು. ಮುಂಚೆ ಇವರಿದ್ದರು, ಗುಲೇಟಿ ಶೇಖರ್ ಅಂತ ಇದ್ದರು. ಇವಾಗ ಕಾಂಗ್ರೆಸ್ಸಲ್ಲಿ ಇವರಿದ್ದಾರೆ, ಗೋವಿಂದಪ್ಪ ಅಂತ ಇದ್ದಾರೆ. ಅವ್ರಿಗೆ ಹಾಕಿರೋ ಒಬ್ಬರು ಅಂತೂ ಅನುಕೂಲ ಮಾಡಿದ್ದಾರೆ. ಅಷ್ಟೊಂದು ಎಲ್ಲರಿಗೂ ಅನುಕೂಲ ಮಾಡಿದರೆ ಇವಾಗ ನೋಡ್ಬೇಕು ಯಾರ್ಯಾರಿಗೆ ಏನು ಹಾಕೋದು. ವಚನ ಬಿಜೆಪಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ವಚನ ಕಾಂಗ್ರೆಸ್ ಮಾಡಿದ್ರೆ ಒಳ್ಳೇದು ಅಂತ ವಚನ ಹೇಳ್ತಾರೆ. ಯಾರೇನಿದೆ ಇನ್ನೂ ಕನ್ಫ್ಯೂಸ್ ಇದೆ. ಇಂಥವ್ರಿಗೆ ಅಂತ ನಮಗೂ ಗೊತ್ತಿಲ್ಲ, ನಮಗೆ ಇಂಥವ್ರಿಗೆ ಹಾಕ್ಬೇಕು ಅಂತ ನಮಗೂ ಕನ್ಫ್ಯೂಸ್ ಗೊತ್ತಿಲ್ಲ. ಬಟ್ ನೋಡೋಣ ಯಾವುದು ಏನು ಎಲ್ಲ ಡಿಸೈಡ್ ಹೆಂಗಿದೆ ಅಂತ ಅವಾಗ ಗೊತ್ತಾಗುತ್ತೆ. ಇವಾಗ ಯಾರಿಗಂತೂ ಹೇಳೋಕ್ಕಾಗಲ್ಲ, ಇಂಥವ್ರೆ ಬರ್ಬೇಕು ಇಂಥವ್ರೆ ಹಾಕ್ಬೇಕು ಅಂತವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೋಡೋಣ ಅವಾಗ ಏನಾಗುತ್ತೆ ಅನ್ನೋದು ಆ ಟೈಮ್ ಬಂದ್ಲಿ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು. ನಿಮ್ಗೆ ಹೇಳ್ಬೇಕು, ಹೌದು, ಯಾರಿಗೆ ಓಟ್ ಹಾಕ್ತೀರಿ? ಇನ್ನೂ ಒಂದು 20 ವರ್ಷ ಮೋದಿನೇ ಪ್ರಧಾನಿ ಆಗ್ಬೇಕು. ದೇಶವನ್ನು ಸಮತೂಕ ನಡೆಸ್ತಾರೆ. ಇಡೀ ಪ್ರಪಂಚಕ್ಕೆ ಒಂದೇರಾಗಿದ್ದಾರೆ, ಅವರೇ ಪ್ರಧಾನಿ ಆಗ್ಬೇಕು. ಯಾಕೆ ಯಾಕೆ ಯಾಕೆಂದ್ರೆ ಒಟ್ಟು ಜನಗಳಿಗೆ ಹೊರಗೆ ಏನೋ ಅನಾಹುತಗಳನ್ನೆಲ್ಲ ಅವರೇ ಸಮತೂಕ ಬಗೆಹರಿಸ್ತಿದ್ದಾರೆ. ಪ್ರತಿಯೊಂದರಲ್ಲೂ ಎಲ್ಲದನ್ನೂ ಬಗೆಹರಿಸ್ಕೊಂತ ಬರ್ತಿದ್ದಾರೆ. ಅವರು ಅತ್ಯುತ್ತಮವಾದ ಇಲ್ಲಿವರೆಗೂ ಪ್ರಧಾನಿ ಒಳಗೆ ಅವರೇ ಶ್ರೇಷ್ಠವಾದ ಪ್ರಧಾನಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ನಮ್ಗೆ ಅವ್ರು 20 ವರ್ಷ ಇನ್ನೂ 20 ವರ್ಷ ಪ್ರಧಾನಿ ಆಗಬೇಕು. ಅದಕ್ಕೆ ಬಿಜೆಪಿ ಓಟ್ ಹಾಕ್ತೀರಾ? ಹಾಂ ಬಿಜೆಪಿಗೆ ಓಟ್ ಹಾಕೋದು ನಾವು ಗ್ಯಾರಂಟಿ. ನಾವು ಇಲ್ಲ ಬೇಡ ಕಾಂಗ್ರೆಸ್. ಯಾಕೆಂದ್ರೆ ಹಿಂಗೆಲ್ಲ ಪ್ರಧಾನಿಗಳು ನೋಡಿದ್ವಿ, ಅವ್ರೇನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ, ಏನಿಲ್ಲ, ಬರೀ ಈ ಹೇಳ್ಕೊಂತ ಮಾಡ್ಕೊಂತ ಕಾಲ ಹಾಕ್ಬಿಟ್ರು. ಭಾರಿ ಇದು ಅವಾಗ ಬರಗಾಲ, ಒಟ್ಟಿಗೆ ಅನ್ನಿಂದ ಜನ ಬಟ್ಟಿಂದ ಎಲ್ಲ ಅನಾಹುತಗಳು ಅನುಭವಿಸಿದ್ವಿ. ಹಿಂಗೆಲ್ಲ ನಾವೆಲ್ಲ ಈಗೆಲ್ಲ 60-70 ವರ್ಷರು ಅನುಭವಿಸಿ ಈಗ ಇಷ್ಟು ನೆಟ್ಟಗದವಿ ಹಾಡಾಗಿ ಮನಸ್ಸಾಗಿ. ಇದನ್ನು ಕಳ್ಕೊಂಡ್ಬಿಟ್ಟಿದ್ರೆ ಮತ್ತೆ ತಳಾಕೋಗಿ ಅದೇ ಪ್ರಧಾನಿನೇ ಆಗ್ಬೇಕು. ಅದಕ್ಕೆ ಕಾಂಗ್ರೆಸ್ ಬೇಡ ಬೇಡ ಅಂತ ಹೇಳ್ತೀವಿ. ಯಾರೇ ಬೇಡ ಅದು ಇವಾಗ ಜನಗಳು ಭಾಳ ಜನ ಹೊಟ್ಟಿಗೆ ಅನ್ನಿಂದ ಸಹಾಯ ಕೊಟ್ಟರು. ಅವರಿಂದ ಏನು ಸುಖ ಆಗೋದು ಬರೀ ಅವ್ರು ದುಡ್ಡು ನೋಡ್ತಾರೆ ಅಷ್ಟೇ. ಇವತ್ತು ಪ್ರಧಾನಿ ಅಂದರೆ ಇವತ್ತು ದೇವ್ರ ತನಕ ಸತ್ಯದಿಂದ ಹೇಳ್ಬೋದು. ಅವ್ರು ಯಾವುದೋ ಆಸೆ ಪಟ್ಟಿಲ್ಲ, ಏನೂ ಇಲ್ಲ. ನಿಜವಾದ ಮನುಷ್ಯರವರು ದೇವರೇ ಅಂತ ಹೇಳ್ಬೋದು. ನಿಜವಾದ ದೇವರೇ ಅವ್ರು ನಮಗೆ ಒದಗಿಸ್ಬಿಟ್ರು ನಮ್ಮ ದೇಶಕ್ಕೆ. ಇಂಥ ಪ್ರಪಂಚ ಅನಾಹುತಗಳನ್ನೆಲ್ಲ ತಪ್ಪಿಸ್ತಾ ಇದ್ದಾರೆ. ನಮ್ಮ ದೇಶದ ಅನಾಹುತಗಳು ತಪ್ಪಿಸ್ತಾರೆ. ಹೊರಗಿನವರು ಬರೋ ಇದುಗಳನ್ನೆಲ್ಲ ಅವನು ತಡೆ ಹಾಕ್ತಾರೆ. ಅವರೇ ಅತ್ಯುನ್ನ ಶ್ರೇಷ್ಠವಾದ ಪ್ರಧಾನಿ ಅಂದ್ರೆ ಅವರೇ. ಇಲ್ಲಿವರೆಗೂ ಆಧಾರಲ್ಲ ಏನೂ ಉಪಯೋಗ ಇಲ್ಲ. ಸರಿ, ಥ್ಯಾಂಕ್ಸ್. ನೀವು ಯಾವ ಕಡೆ ಸಮೀಕ್ಷೆ ಮಾಡೋರು? ನೀವು ಯಾವ ಕಡೆ ಸಮೀಕ್ಷೆ ಮಾಡ್ತಾ ಇದ್ರಲ್ಲ? ನಮ್ಮ ಚಾನಲ್ ಕಡೆಯಿಂದ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ಲು ಇನ್ಸೈಡ್ ಕನ್ನಡ ಅಂತ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಅದ್ರ ಪರವಾಗಿ ಮಾಡ್ತಾ ಇದ್ದೀವಿ. ನಮ್ಗೆ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಆಸೆ ಅವರೇ ಶ್ರೇಷ್ಠವಾದ ಪ್ರಧಾನಿ ನಮ್ಮ ದೇಶ. ಎಲ್ಲರಿಗೂ ಆಧಾರಲ್ಲ, ಏನೂ ಉಪಯೋಗ ಇಲ್ಲ. ಅವ್ರು ಹಂಗೆ ಕಾಲ ತೊಳ್ಕೊಂತ ಬಂದರು. ಬಡ ಬಗ್ರಿಗೆ ಏನು ಸಹಾಯ ಮಾಡಲಿಲ್ಲ, ಏನೇಂಥದ್ದು ಇಲ್ಲ. ಎಲ್ಲ ಬರೀ ಅವ್ರವ್ರ ಮಕ್ಕಳಿಗೆ ಅವ್ರಿಗೆ ಮಾಡ್ಕೊಂತ ಬಂದಿದ್ದಾರೆ ಹಿಂದಿಯರು. ಇವರು ಯಾವುದೋ ಆಸೆ ಪಟ್ಟರು. ಎಲ್ಲದೂ ಜನಕ್ಕೋಸ್ಕರ ದುಡಿತಾ ಇದ್ದಾರೆ, ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ. ಇವರು ದೇಶ ಎಲ್ಲ ಇಡೀ ಪ್ರಪಂಚವನ್ನು ಶಾಂತಿ ರೀತಿಯಲ್ಲಿ ಭಾಳ ಅಂತ ಶಕ್ತಿ ಅವ್ರಿಗೆ ಕೊಟ್ಟೋದಾನೆ. ಆ ಬುದ್ಧಿವಂತಿಕೆ ಅವ್ರ ಹತ್ರ ಐತೆ. ಅದಕ್ಕಾಗಿ ಅವರೇ ಪ್ರಧಾನಿ. ಯಾರಿಗಂತ ಹೇಳಲ್ಲ, ಒಬ್ಬ ಉತ್ತಮ ಯಾರು ಅನ್ಸ್ತಾರ ಅವ್ರಿಗೆ ಹಾಕ್ತೀವಿ, ನಾವು ಹಾಕ್ತೀವಿ ಅಷ್ಟೇ. ಹೌದು ಹೌದು, ಕೆಲಸ ಮಾಡೋರಿಗೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಕೇಂದ್ರದಲ್ಲಿ ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯ ಅಂದ್ರೆ ಎಲ್ಲ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಈ ಕಾಂಗ್ರೆಸ್ ಬಗ್ಗೆ ಜನರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲ ಗ್ಯಾರಂಟಿಗಳನ್ನ ನೆಚ್ಕೊಂಡಿರಕ್ ಆಗಲ್ಲ ಅಲ್ಲ. ಗ್ಯಾರಂಟಿ ನೋಡ್ಬಿಟ್ಟು ಓಟ್ ಹಾಕಲ್ಲ ಅಲ್ಲ. ಇಲ್ಲ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ನೋಡಿ ಹಾಕಲ್ಲ. ಮೋದಿಗೋಸ್ಕರ ಅಂತಲ್ಲ, ಗ್ಯಾರಂಟಿ ನೋಡಿ ಹಾಕಲ್ಲ. ನಮ್ಗೆ ಯಾರು ಇದು ಕ್ಯಾಂಡಿಡೇಟ್ ಮೇಲೆ ನೋಡಿ ಹಾಕ್ತೀವಿ ಅಷ್ಟೇ. ಹೌದು.
ಬಿಜೆಪಿ ಓಟ್ ಹಾಕ್ತೀವಿ. ಬಿಜೆಪಿಗೆ ಬಿಜೆಪಿ ದೇಶದ ಭದ್ರತೆ ಚೆನ್ನಾಗಿದೆ, ರಾಷ್ಟ್ರದ ಒಂದು ಎಲ್ಲ ಇದಕ್ಕೋಸ್ಕರ ಬಿಜೆಪಿ ಓಟ್ ಹಾಕ್ತೀವಿ. ದೇಶ ಸುಭದ್ರವಾಗಿ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಕೆಲಸ ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ. ಕಾಂಗ್ರೆಸ್ ಅದಕ್ಕೆ ಕಾಂಗ್ರೆಸ್ಸಿಗೆ ಸ್ಟೇಟಲ್ಲಿ ಹಾಕಿದ್ದೀವಲ್ಲ, ಹಂಗಾಗಿ ಮೋದಿಗೆ ಇದ್ರಲ್ಲಿ ಲೋಕಸಭೆಯಲ್ಲಿ ಮೋದಿಗೆ ಮತ. ಲೋಕಸಭೆಯಲ್ಲಿ ಮೋದಿಗೆ ಹಾಕ್ತೀರಾ? ಲಾಸ್ಟ್ ಟೈಮ್ ಹಂಗಾದ್ರೆ ನೀವು ಕಾಂಗ್ರೆಸ್ಗೆ ಹಾಕಿದ್ರಿ. ಇಲ್ಲ, ಇದರಲ್ಲಿ ಲೋಕಸಭೆಯಲ್ಲಿ ಇದು ರಾಜ್ಯ ಸರ್ಕಾರದಲ್ಲಿ ಹಾಕಿದ್ದಾರೆ, ಎಲ್ಲರನ್ನೂ ಅವ್ರನ್ನ ಗೆಲ್ಸಿದ್ದಾರೆ. ಈಗ ಮೋದಿ ಮುಖ ನೋಡ್ಕೊಂಡು ಮೋದಿಗೆ ಹಾಕ. ಈಗ ಅಣ್ಣ ಏನ್ ಹೇಳ್ತಿದಾರೆ ಗೊತ್ತಾ, ಮೋದಿಗೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇವಾಗ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳೆಲ್ಲ ತಂದ್ರು. ಈಗ ನೀವು ಯಾರಿಗೆ ಹಾಕ್ಬೇಕು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾರಿಗೆ ಹಾಕ್ಬೇಕು ಅಂತೀರಾ? ಈಗ ಲೋಕಸಭೆಯಲ್ಲೇನಾ? ಲೋಕಸಭೆಯಲ್ಲ ಹೌದು, ಮೋದಿ ಅವರಿಗೆ. ಮುಂದೆ ಬರೋದು ಅದೇ ಇವಾಗ. ಬಿಜೆಪಿಗೆ ಬಿಜೆಪಿಗೆ ಹಾಕ್ತೀರಾ? ಹೌದು ಎಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀರಾ? ಅನ್ಕೊಂತೀವಿ. ಮತ್ತೆ ದೇಶಾಭಿವೃದ್ಧಿಗೆ ಬಿಜೆಪಿನೇ ಸದೃಢ. ಓಕೆ, ದೇಶದ ಅಭಿವೃದ್ಧಿಗೆ ಮೋದಿ ಬೇಕು ಅಂತಿದ್ದೀರಾ ಹಂಗಾದ್ರೆ? ಮೋದಿನೇ ಬೇಕು. ಈಗ ನನ್ನ ಮನೆ ಕಟ್ಕೊಟ್ಟಿಲ್ಲ, ಯಾವ ಸಾಮಾನು ಬರ್ತಿಲ್ಲ, ಸಿನಿಮಾ ಬರ್ತಿಲ್ಲ. ನಡಿ ಮೇಲೆ ನನಗೆ ಹಾಗಾಗಿ ನಾವು ಅವ್ರು ಬೆಚ್ಚಗಿರ್ಬೇಕು, ನಾವು ಸಾಯ್ತಿರ್ಬೇಕು. ಸಂಬಳ ಬಂದಿಲ್ಲ ಅಂತ ಹೇಳ್ತಿದ್ದೀರಾ? ಸಮಸ್ಯೆ ಆಗಿದೆ ಹಂಗಾದ್ರೆ? ಏನಿಲ್ಲಪ್ಪ, ಏನಿಲ್ಲ ನಮಗೆ, ಏನಿಲ್ಲ. ಅವ್ರು ಕೊಟ್ಟಿದ್ದಾರೆ ಸಮಸ್ಯೆ ಬರೋದು ನಮಗೆ. ಕೊಡ್ಲಿಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಹಾಕ್ಬಾರ್ದು ಅನ್ಕೊಂಡಿದ್ದೀರಾ? ಹಾಕ್ಲೇಬಾರ್ದು ಅಂತ ಒಂದು ಲೆಕ್ಕ ನಮಗೆ. ಏನು ಯಾವ್ದಕ್ಕೆ ಹಾಕ್ಬೇಕು? ಸುಮ್ಮನೆ ನಮ್ಮ ಜೀವಕಾರ್ಯಕ್ಕೆ ಮೇಲೆ ಯಾವ್ದಕ್ಕೆ ಹಾಕ್ಬೇಕು? ಸುಮ್ಮನೆ ಮಾಡೋ ಕೆಲಸ ಅಲ್ಲ. ನಾವು ಹುಟ್ಟಿಗಾಲಕ್ಕೂ ನಾವು ಓಟ್ ಅಲೆಕ್ಷನ್ ಹಾಕಂತ ಬಂದ್ವಿ. ಈ ಮಧ್ಯೆ ಯಾವುದೋ ಸಹವಾಸ ಮಾಡ್ಕೊಂಡು 2,000 ಕೊಡ್ತಾರೆ, 2,000 ಇಲ್ಲ. ನಮ್ದು ಪಿಂಚಣಿ ಬರ್ತಿಲ್ಲ, 4 ತಿಂಗಳಾಯ್ತು ಪಿಂಚಣಿ ಇಲ್ದಿಲ್ಲ. ಇನ್ನೊಬ್ಬರು ಕೈಕಾಲು ಹಿಡ್ಕೊಂಡು ನೋಡಿ ಇಲ್ಲಿ ಬರ್ತಾರೆ, ತರೀಕೆ ಹೋಗ್ತೀವಿ. ಆ ಪರಿಚಯ ಆಯ್ತು ನಮ್ಮ ಹಣೆ ಬರ. ಏನು ಮಾಡೋದು? ಇನ್ನೊಬ್ಬರ ಕೈಕಾಲು ಹಿಡಿದು ಅಪ್ಪ ಒಂದು 2,000 ಕೊಡ್ರು, 3,000 ಕೊಡ್ರು ಅನ್ಬೇಕು. ನಾವು 4 ತಿಂಗಳು ಸಂಬಳ ಇಲ್ಲ, ಇಬ್ಬರದು ಸಂಬಳ ಇಲ್ಲ. ಇಬ್ಬರದು 4 ತಿಂಗಳದು ಬರೋದು ದೊಡ್ಡದು ಬರ್ತೈತಿ, ಬಡವ್ರದ್ದು ಏನೂ ಇಲ್ಲ. ಸುಮ್ಮನೆ ಬಡವ್ರದ್ದು ವ್ಯವಸ್ಥೆ ಅಂದರೆ ಏನೂ ಇಲ್ಲಪ್ಪ. ಅವರು ಹಂಗೆ ಬರೋ ಅವರು ಯಾರು ಬಂದ್ರು ನಿಮ್ಮ ಸಮಸ್ಯೆ ಪರಿಹಾರ ಆಗ್ತಿಲ್ಲ? ಯಾರು ಬಂದರೂ ಆಗ್ತಿಲ್ಲಪ್ಪ, ಯಾರು ಬಂದರೂ ಪರಿಹಾರ ಮಾಡ್ತಿಲ್ಲ ಸುಮ್ಮನೆ. ಯಾಕಂದರೆ ಅವರು ಹೇಳೋ ಮಠ ನೋಡ್ತಾರೆ, ಗಗನ ಖಾತೆ ಮಠ ಹತ್ತಾದ್ಮೇಲೆ ಎಲ್ಲ ಉಳಿಸ್ಕೊಂಡ್ಬಿಡ್ತಾರೆ. 2,000 ಸಾವಿರ ಬರೀ ಹೆಣ್ಮಕ್ಳಿಗೆ ಬಸ್ಸಿಗೆ ಫ್ರೀ ಅಂದರು. ನಮ್ಮನೆ ಯಾರು ಓಡಾಡಿರಲ್ಲ, ಕಾಲು ಮುರ್ಕೊಂಡು ಮುಚ್ಚಿ ಎಲ್ಲಿ ಹೋಗ ನಾವು? ಎಲ್ಲಿ ಹೋಗಂಗಿಲ್ಲ, ಓದಾಡಂಗಿಲ್ಲ. ನಮ್ಮ ಮನೆ ಬಿಡ್ತಾವೆ, ಇನ್ನೊಬ್ರು ಮನೆಗೆ ಹೋಗಿಲ್ಲ, ಇನ್ನೊಬ್ಬರು ಬಿಟ್ಟು ಇಲ್ಲಿ ಇರೋಂಗಿಲ್ಲ. ಹಂಗಂತ ಪರಿಸ್ಥಿತಿ. ಕಾಯಿಲೆಗಾಗಿ ಈಗ 3 ವರ್ಷ ಆಯ್ತು ಕಾಯಿಲೆ ಹಾಕೊಂಡು. ಕಾಯಿಲೆ ಬಿದ್ದು 3 ವರ್ಷ ಆಯ್ತು. ಕಾಲು ಮುರ್ಕೊಂಡು ಮುಚ್ಕಿದ್ದು. ನಾನು 2 ಮನೆ ಕಾಯಿಲ್ಲ. ನಮಗೆ ನೋಡೋ ಯಾರಿಲ್ಲ. ಸುಮ್ಮನೆ ನಾವು ಯಾಕಂದರೆ ಸುಮ್ಮನೆ ದೇವ್ರೊಂದು ಲೆಕ್ಕ ಇಟ್ಬಿಟ್ಟ ಯಾವಾಗ ಕರ್ಕೊ ಹೋಗ್ತಾನೆ ದೇವ್ರು ನಮಗೆ ಗೊತ್ತಿಲ್ಲ. ಆ ಪರಿಚಯ ಆಗಿತ್ತಪ್ಪ, ಏನು ಮಾಡೋಣ? ನಾನು ಏನು ಯಾರಿಗೂ ಹಾಕಲ್ಲ. ನಾನು ಕಾಲು ಮುರ್ಕೊಂಡು ಬಿದ್ದೆ ಅಲ್ಲಿದ್ದಾರೆ. ಅದು ಹಾಕ್ಲೇಬೇಕಿದ್ದೆ, ನಾವು ಇಲ್ದಂಗೆ ಹಾಕ್ತೀವಿ. ₹1 ಯಾರು ಕೊಡ್ಬೇಡ, ನಾ ಕಡೆ ಕೊಡ್ಬೇಡ, ಹಂಗೆ ಹಾಕ್ಬಿಡ್ತೀನಿ. ನಾನು ಯಾರಿಗೆ ತಪ್ಪಿದ್ರೆ ಹೆಟ್ ಬರ್ತೀನಿ ಅಷ್ಟೇ. ನಾನು ಸಣ್ಣ ಹುಡುಗಿಲ್ಲ, 6 ಮಕ್ಕಳ ತಾಯಿ. 69 ವರ್ಷ ನನಗೆ. 69 ವರ್ಷ. 1 ವರ್ಷ ಕಡಿಮೆ 70 ವರ್ಷ. 6 ಮಕ್ಕಳ ತಾಯಿ ನಾನು. ಶಿಕಾರಿಪುರದವ್ರು ನಾವು ಶಿಕಾರಿಪುರ. ಯಡಿಯೂರಪ್ಪ ನಿಲ್ಸಿದಾರ ಅವರು. ನಿಲ್ಸಿ ಏನು ಸುಖ ಆಯ್ತಪ್ಪ? ಏನೈತೆ? ನೀವು ಎಷ್ಟು ಕಟ್ಬಿಟ್ಟು ನನಗೆ ಗೊತ್ತೈತೆ. ನನ್ನ ನೋವೊಳಗೆ ಎಷ್ಟು ನೋವು. ನೀವು ಎಷ್ಟು ತಿರ್ಗಾಡ್ತಿರೋ, ಎಷ್ಟು ಜನ ಹತ್ರ ಕೈಕಾಲು ಹಿಡಿತಿರೋ ನಿಮಗೆ ಗೊತ್ತೈತಿ. ನಾವು ಓದಿಲ್ಲ ಬರ್ದಿಲ್ಲಪ್ಪ, ನಮಗೇನು. ನಾವು ಬಲಿಕೆ ನಾವು ನಾವು ಕುಟ್ರು ನಮಗೆ ಯಾವನಪ್ಪ ನೋಡೋನು? ಯಾರು ಬರ್ದಿಲ್ಲ. ನಾನು ಇರ್ಲಿ ಬೀಳಲಿ, ಇದೈತಲ್ಲ ನನಗೆ ಇಷ್ಟ ಬರ್ತೀನಿ, ಯಾರಿಗೆ ಹಾಕಿ ಬರ್ತೀನಿ ನಾನು ಅಷ್ಟೇ. ಯಾರು ಇಲ್ಲಪ್ಪ ನನಗೆ ಎಲ್ಲ ಇಷ್ಟ. ಯಾರಿಗೆ ಬರ್ತಾರೆ ಲೇಟ್ ಬರ್ತೀನಿ ನಾನು. ಅವ್ರ ಕೈಯಿಂದ 1 ಲೋಟ ಚಾನು ಕೊಡೋದು 4 ಆಣೆ ಇಸ್ಕೊಳ್ಳ. ನಾನು ಇಷ್ಟಂತೆ ಹಾಕ್ಬರ್ತೀನಿ ಅಷ್ಟೇ. ನಾನು ಅಷ್ಟು ತಲೆ ಕೆಟ್ಟು ನಾನು. ಬಸ್ಸಲ್ಲೆಲ್ಲ ಇವಾಗ ಫ್ರೀ ಇದೆ ಅಲ್ವಾ ನಿಮಗೆ? ಏನು ಅನ್ಸುತ್ತೆ? ಬಸ್ ಹಾಕ್ಬೇಕಿತ್ತು ಅನ್ಸುತ್ತೆ. ಕಾಂಗ್ರೆಸ್ ಹಾಕ್ಬೇಕು ಅನ್ಸುತ್ತೆ. ಹೇಳಿ ಮತ್ತೆ ಅದನ್ನ. ಅಷ್ಟೇ. ಇವಾಗ ನಾವೆಲ್ಲ ಸುತ್ಕೊಂಡ್ ಬಳಸ್ಕೊಂಡ್ ಬಂದಿವಿ, ಬಸ್ ತಗೊಂಡಿಲ್ಲ ಅಲ್ವಾ? ಒಳ್ಳೇದು ಮಾಡಿದ್ದಾರೆ ನಿಜ. ಹಾಕ್ತೀವಿ ಕಾಂಗ್ರೆಸ್ಗೆ. ನೀವಮ್ಮ ಯಾರಿಗೆ ಹೇಳಿದ್ರಲ್ಲ ಅವ್ರಿಗೆ ಆಯ್ತು, ಗ್ಯಾರಂಟಿ ಆಗಿ ಆಯ್ತು. ಒಳ್ಳೇದು ಮಾಡಿದ್ದಾರೆ ನಿಮಗೆ? ಒಳ್ಳೇದು ಮಾಡಬೇಕು.
ಬಿಜೆಪಿ ಬೇಡ ಅಂತೀರಾ? ಬೇಡ ಬೇಡ ನೀವು ನಾವು ಅದೇ ಕಾಂಗ್ರೆಸ್ಗೆ ಹಾಕೋದು. ನೀವು ಕಾಂಗ್ರೆಸ್? ನಾವೇ ಕಾಂಗ್ರೆಸ್. ಹೌದು. ಏನಕ್ಕೆ ಕಾಂಗ್ರೆಸ್? ಇದೆಲ್ಲ ಸಹಾಯ ಮಾಡೋರು 2,000 ರೂಪಾಯಿ ಹಾಕಿದ್ದಾರೆ. ಬರ್ತಿದೆ ನಿಮಗೆ? ಬರ್ತಾ ಇದೆ. ಬರ್ತಿದೆ. ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಕರೆಂಟ್ ಬಿಲ್ ಕಟ್ಟಿಸ್ಕೊತಾ ಇಲ್ಲ. ಅದು ಕರೆಂಟ್ ಬಿಲ್ ಒಂದು. ಈಗ ಬಸ್ ಚಾರ್ಜು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಕೆಲಸ ನಮ್ದೇನು ಬಿಡಿ, ನಾವು ಒಂದೊಂದ್ ದಿನ ಓಡಾಡ್ತೀವಿ. ಡ್ಯೂಟಿಗೆ ಹೋಗೋರ್ದು ಅವ್ರು ಡೈಲಿ ಕಟ್ಬೇಕಿತ್ತು, ಅವ್ರು ಎಷ್ಟೇ ಸಂಬಳ ತಗೊಂಡ್ರು, ಈಗ ಅವ್ರಿಗೆಲ್ಲ ಮಿಕ್ತಾ ಇಲ್ವಾ? ಅದರಿಂದ ನಾವು ಅದಕ್ಕೆ 2,000 ರೂಪಾಯಿ ಕೊಡ್ತಾ ಇಲ್ವಾ? ಬರ್ತಿದೆ ಹಂಗಾರೆ? ಈ ತಿಂಗಳು ಬಂದಿಲ್ಲ ಅಷ್ಟೇ, ಬರ್ತಾ ಇದೆ. ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ 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 ಯಾಕೆ? ಯಾಕೆ ಅಂದ್ರೆ ನಮಗೆ ಮುಂದೆ ಏನಾದ್ರೂ ಮಳೆ ಗಿಳಿ ಆಗ್ಬೋದು ಅಂತ. ಕಾಂಗ್ರೆಸ್ ಬಂದ್ರೆ ಮಳೆ ಆಗ್ತಾ ಇಲ್ಲ, ಅದಕ್ಕಾಗಿ ಅದರಿಂದ ನಾವು ಬಿಜೆಪಿ ಬಂದ್ರೆ ಮಳೆ ಆಗ್ಬೋದು ಅಂತ. ಮಳೆಗಾಲ ಬಂದ್ರೆ ನಾವು ಬದುಕ್ತೀವಿ. ಬಿಜೆಪಿ ಬಂದ್ರೆ ಅದ್ ಹೆಂಗ್ ಮಳೆ ಬರುತ್ತೆ? ಅದೇನಾಯ್ತು, ಬಿಜೆಪಿ ಬಂದಾಗ ಯಾವಾಗಲೂ ಕೆರೆ ಕಟ್ಟೆ ತುಂಬ್ತಾ ಇದಾವೆ, ಅದರಿಂದ ಅದಕ್ಕೆ ಹಾಕ್ಬೇಕು ಅಂತ. ಯಾಕೆ ಬೇಡವಾ? ಕಾಂಗ್ರೆಸ್ ಬೇಡ ಹಂಗಾರೆ? ಕಾಂಗ್ರೆಸ್ಸಿಗೆ ಹಾಕಲ್ಲ. ಯಾಕೆ ಬೇಡ? ಅದೇ ಹೇಳಿದ್ನಲ್ಲ, ಮಳೆ ಇಲ್ದ ಬೆಳೆ ಇಲ್ದ ಎಲ್ಲ ಅಡಿಕೆ ಗಿಡಗಳೆಲ್ಲ ಒಣಗ್ತವೆ. ಈಗ ಯೋಜನೆಗಳನ್ನೆಲ್ಲ ತಂದಿದ್ದಾರೆ, ಗ್ಯಾರಂಟಿ ಯೋಜನೆಗಳು, ಹೆಣ್ಮಕ್ಳಿಗೆ ತೊಂದರೆ ಅಂತ ಎಲ್ಲ ಹೆಣ್ಮಕ್ಳು ಹಾಕೊಳ್ಳಿ ಬಿಡು, ನಾವು ಬೇರೆಯವ್ರಿಗೆ ಹಾಕ್ತೀವಿ. ನಾವು ಎಲ್ಲಿಯವರು? ನಾವು ದಾವಣಗೆರೆ. ದಾವಣಗೆರೆಯಲ್ಲಿ ಇವರು ಬಿಜೆಪಿ ಅಂದ್ರೆ ನಿಮ್ದು ಗಾಯತ್ರಿ ಸಿದ್ದೇಶ್ವರ ಅವರು. ಹೌದು. ಹೌದಲ್ವಾ? ಬಿಜೆಪಿ ಫಿಕ್ಸ್ ಅಂದ್ರೆ? ನಮ್ದಂತೂ ಬಿಜೆಪಿ ಫಿಕ್ಸೇ.